ಕಂಬಳೋತ್ಸವವನ್ನು ಮಾಡಲಿಕ್ಕೆ ಗುರ್ಮೆ ಸುರೇಶ್ ಶೆಟ್ಟರು ಕಾಪಿ ಶಾಸಕರ ನೇತೃತ್ವದಲ್ಲಿ ಸಮಿತಿ ರಚನೆಯಾಗಿತ್ತು. ಆ ಸಮಿತಿ ಮೊನ್ನೆ 28ನೇ ತಾರೀಕು ಆಸಕ್ತ ಕಂಬಳದ ಮುಖಂಡರು ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಜೊತೆಯಲ್ಲಿ ರಾಜೇಶ್ ನಾಯ್ಕರು ಬಂಟ್ವಾಳ ಶಾಸಕರು, ಅವರು ಕಂಬಳವನ್ನು ನಡೆಸಿದವರು, ಹರೀಶ್ ಮುಂಜಾ ಕಂಬಳವನ್ನು ನಡೆಸಿದವರು, ಕಂಬಳ ಸಮಿತಿಯ ಪ್ರಮುಖರು, ಇವರೆಲ್ಲರೂ ಒಟ್ಟು ಸೇರಿ ಸುಮಾರು 7-8 ಜನ MLAಗಳು, ಒಬ್ಬ MLC ಧನಂಜಯ ಸರ್ಜಿ, ನಾನು MP, ಇವರೆಲ್ಲರೂ ಕೂಡ ಹೋಗಿ ಶಿಲಾನ್ಯಾಸ ಮಾಡಿದ್ವಿ. ಅತ್ಯಂತ ಕೆಟ್ಟ ಪರಂಪರೆ ಅಂತ ಹೇಳಿದ್ರೆ ಉಡುಪಿ ಜಿಲ್ಲೆಯಲ್ಲಿ ಇಂಥ ರಾಜಕಾರಣ ನಡೆದಂಥ ಉದಾಹರಣೆಗಳೇ ಇಲ್ಲ. ಕಾಪುವಿನ ಮಾಜಿ ಶಾಸಕರಾಗಿರುವಂಥ ಸನ್ಮಾನ್ಯ ವಿನಯ್ ಕುಮಾರ್ ಸೊರಕೆ ಅವರ ಒತ್ತಡದ ಮೇರೆಗೆ ಬಹುತೇಕ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಅಪೇಕ್ಷೆಯಂತೆ ಅಧಿಕಾರಿಗಳು, ವರಿಷ್ಠ ಪೊಲೀಸ್ ಅಧಿಕಾರಿ SP ಅವರು ನಮ್ಮೆಲ್ಲರ ಮೇಲೆ ಸುಮಾರು 31 ಜನರ ಮೇಲೆ ಮತ್ತು ಇತರರು 37 ಮತ್ತು ಇತರರ ಮೇಲೆ ಪ್ರಕರಣವನ್ನು ದಾಖಲು ಮಾಡ್ತಾರೆ. ಅವರು ಹೇಳಿದ್ದೇನಂತ ಹೇಳಿದ್ರೆ, ನಿಷೇಧಿತ ಸ್ಥಳದಲ್ಲಿ ನೀವು ಪ್ರವೇಶ ಮಾಡಿದ್ದೀರಿ ಅಂತ ಹೇಳಿ. ಆ ನಿಷೇಧ ಮಾಡಲಿಕ್ಕೆ ಇವರಿಗೆ ಅಧಿಕಾರ ಕೊಟ್ಟವರು ಯಾರು, ಯಾವುದಕ್ಕೋಸ್ಕರ ಮಾಡಬೇಕಾಗಿತ್ತು ಅನ್ನೋದಕ್ಕೆ ಅವರು ವಿವರಣೆಗಳನ್ನು ಕೊಡ್ತಾ ಇಲ್ಲ. ಕಾನೂನುಬದ್ಧವಾಗಿ ಕಂಬಳದ ಸಮಿತಿ ರಚನೆ ಆಗಿದೆ. ಕಂಬಳದ ಸಮಿತಿಗೆ ಜಿಲ್ಲಾಡಳಿತ, ರೆವಿನ್ಯೂ ಇಲಾಖೆಯವರು ಅಧಿಕೃತವಾಗಿ ಸ್ಥಳವನ್ನು ಹಸ್ತಾಂತರ ಮಾಡಿದ್ದಾರೆ, ಇದು ಕಂಬಳಕ್ಕೋಸ್ಕರ ಅಂತೇಳಿ. ಅಂಥ ಸಂದರ್ಭದಲ್ಲಿ ಶಾಸಕರ ಅಧ್ಯಕ್ಷತೆಯಲ್ಲಿ, ಉದಾಹರಣೆಗೆ ಉಡುಪಿಯೂ ಸೇರಿದಂತೆ ಎಲ್ಲ ಸ್ಥಳಗಳಲ್ಲೂ ಕೂಡ ಸ್ಥಳೀಯ ಶಾಸಕರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಇರುತ್ತೆ. ಆ ಸಮಿತಿಯ ನೇತೃತ್ವದಲ್ಲಿ ಕಾರ್ಯಕಲಾಪಗಳು ನಡೀಬೇಕು. ಬಂಟ್ವಾಳಕ್ಕೆ ಹೋದರೆ ರಾಜೇಶ್ ನಾಯ್ಕರ್ ಮಾಡ್ತಾರೆ, ಬೆಳ್ತಂಗಲ ಹರೀಶ್ ಮುಂಜಾ ಮಾಡ್ತಾರೆ, ಬೈಂದೂರಲ್ಲಿ ಗುರುರಾಜ್ ಗಂಟಿ ಹೊಳೆ ಮಾಡ್ತಾರೆ. ಈ ಕಾಪುವಿನಲ್ಲಿ ಮೊದಲು ವಿನಯ್ ಕುಮಾರ್ ಸೊರಕೆ ಇದ್ರು, ಈಗ ಶಾಸಕರಾಗಿ ಗುರ್ಮೆ ಸುರೇಶ್ ಶೆಟ್ಟರು ಕಂಬಳ ಸಮಿತಿ ಅಧ್ಯಕ್ಷರಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಅತ್ಯಂತ ಕೆಟ್ಟ ಪರಂಪರೆ ಅಂತ ಹೇಳಿದ್ರೆ, SP ಅವರು ಎಲ್ಲ ಜನಪ್ರತಿನಿಧಿಗಳು ಮತ್ತು 37 ಜನ ಮತ್ತೆ ಇತರರ ಮೇಲೆ FIR ದಾಖಲೆ ಮಾಡಿ ಬೆದರಿಕೆ ಒಡ್ಡುವಂತ, ಕಾನೂನಿನ ಬೆದರಿಕೆಯ ಮೂಲಕ ನಿಯಂತ್ರಣ ಮಾಡುವಂತ ಕೆಲಸ ಕಾರ್ಯಗಳು ನಡೀತಿದ್ದೆ. ನಾನು ಉಸ್ತುವಾರಿ ಮಂತ್ರಿಯವರಿಗೆ ಹೇಳಿದೆ, ಈ 2.5 ವರ್ಷಗಳಲ್ಲಿ ನಾವು ನಿಮಗೆ ಗೌರವ ಕೊಟ್ಟಿವು, ನಿಮ್ಮ ಶಾಸಕರು ಇರಲಿಲ್ಲದೆ ಇರಲಿ, ನಿಮ್ಮ KDP ಮೀಟಿಂಗ್ಗೆ ಬಂದೆವು, ನಿಮ್ಮೆಲ್ಲ ಅಭಿಪ್ರಾಯಗಳಿಗೆ ಸಹಕಾರ ಕೊಟ್ಟಿವು, ನಿಮ್ಮ ಅಭಿವೃದ್ಧಿ ಕೆಲಸಗಳು ಏನಾದರೂ ಮಾಡ್ತೀರಾದ್ರೆ ನಮ್ಮ ಬೆಂಬಲ ಇದೆ ಅಂತ ಹೇಳಿದೆವು. ಆದರೆ ಅದೆಲ್ಲವನ್ನ ಮರೆತು ಪ್ರತಿಪಕ್ಷದವರು ಎನ್ನುವ ಕಾರಣಕ್ಕೋಸ್ಕರ ಮತ್ತು ನಾವು ಹೇಳಿದ್ದು ನಡೀಬೇಕು ಅನ್ನುವಂಥ ಒಂದೇ ದುರುದ್ದೇಶಕ್ಕೋಸ್ಕರ MP ಮತ್ತು MLAಗಳ ಮೇಲೆ ಕೇಸು ಮಾಡಿ ಒಂದು ರೀತಿ ದಬ್ಬಾಳಿಕೆ, ಜಿಲ್ಲೆಯನ್ನೇ ಒಂದು ರೀತಿ ಜೈಲು ಮಾಡುವಂಥ ಮಟ್ಟಕ್ಕೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ಅವರ ಸಹಕಾರದಿಂದ ಇಲ್ಲಿರುವಂಥ SP ಮತ್ತು ಜಿಲ್ಲಾಧಿಕಾರಿಯವರು ಮಾಡಿದ್ದು ಸಹಜವಾಗಿ ನಮಗೆ ನೋವುಂಟು ಮಾಡಿದ್ದು. ಆ ಹಿನ್ನೆಲೆಯಲ್ಲಿ ಇದರ ವಿರುದ್ಧವಾಗಿ ಪ್ರತಿಭಟನೆ ಮಾಡಬೇಕಾದಂಥ ಅನಿವಾರ್ಯತೆಗೋಸ್ಕರ ಇವತ್ತು ನಮ್ಮೆಲ್ಲ ಜಿಲ್ಲೆಯ ಶಾಸಕರು ಎಲ್ಲರೂ ಒಟ್ಟಾಗಿ ಇವತ್ತು ಮೀಟಿಂಗನ್ನು ಮಾಡಿ ಇದರ ವಿರುದ್ಧ ಪ್ರತಿಭಟನೆ ಮಾಡಬೇಕು ಅನ್ನುವಂಥ ತೀರ್ಮಾನಕ್ಕೆ ನಾವು ಇಳಿದಿದ್ದೇವೆ. ಸರ್ಕಾರ ಎಷ್ಟೊಂದು ಕೆಟ್ಟ ಪರಂಪರೆ ಇದೆ ಅಂತ ಹೇಳಿದ್ರೆ, ಅವರೇ ಸ್ಥಳವನ್ನು ಮಂಜೂರು ಮಾಡಿದ್ರು ಕ್ರೀಡಾ ಇಲಾಖೆಗೆ ಕಂಬಳಕ್ಕೋಸ್ಕರ ಅಂತೇಳಿ. ಸರ್ಕಾರದ ಒಂದು ಭಾಗ, ಶಾಸಕ ಅಂದ್ರೆ ವಿರೋಧ ಪಕ್ಷದಲ್ಲಿರಲಿ ಆಡಳಿತ ಪಕ್ಷದಲ್ಲಿ ಸರ್ಕಾರದ ಪ್ರತಿನಿಧಿ, ಆ ಸರ್ಕಾರದ ಪ್ರತಿನಿಧಿ ಅಧ್ಯಕ್ಷತೆಯಲ್ಲಿರುವಂಥದ್ದು ಎಲ್ಲರೂ ಒಪ್ಕೊಂಡಿದ್ದಾರೆ. ಮೊನ್ನೆ ಕಾಂಗ್ರೆಸ್ ಅವರು ಕೂಡ ಇದ್ರು ನಮ್ಮ ಸಭೆಯಲ್ಲಿ. ಕೇಸ್ ದಾಖಲು ಮಾಡುವಂತ, ಶಾಸಕರ ಬಾಯಿ ಮುಚ್ಚಿಸುವಂತ ಮತ್ತು ಅದಕ್ಕೆ ಬೆಂಬಲ ಕೊಟ್ಟಂತ ಎಲ್ಲ ಕಾರ್ಯಕರ್ತರ ಮೇಲೆ ಪ್ರಕರಣ ದಾಖಲು ಮಾಡಿ ಬೆದರಿಕೆ ಮಾಡುವಂತ, ಹೆದರಿಕೆ ಮಾಡುವಂತ ಮಟ್ಟಕ್ಕೆ ಇವತ್ತು ಜಿಲ್ಲಾಡಳಿತ ಇದ್ದದ್ದು, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸಹಕಾರ ಕೊಟ್ಟಿರುವುದು, ಮಾಜಿ ಶಾಸಕರಿಗೆ ಬೆಂಬಲ ಕೊಡ್ತಾ ಇರುವುದು, ಪ್ರೇರಣೆ ಕೊಡ್ತಾ ಇರುವುದು ಅತ್ಯಂತ ಖಂಡನೀಯ ಅನ್ನುವಂಥ ಶಬ್ದಗಳನ್ನು ಹೇಳಿ ಇದರ ವಿರುದ್ಧ ಭಾರತೀಯ ಜನತಾ ಪಕ್ಷ ಪ್ರತಿಭಟನೆ ಮಾಡುತ್ತೆ. ಎಲ್ಲಿಯಾದರೂ ಜಾಗದಲ್ಲಿ ಏನಾದರೂ ಆತಂಕ ಇದೆ, ಮಂಜೂರು ಮಾಡಿಲ್ಲ ಅಂತೇಳಿ ಪ್ರಚಾರ ಮಾಡ್ತಾ ಇದ್ದಾರೆ. ನಮ್ಮ ಮಾನ್ಯ ಶಾಸಕರಾಗಿರುವಂಥ ಗುರ್ಮೆ ಸುರೇಶ್ ಶೆಟ್ಟಿ ಒಂದು ಮಾಹಿತಿಯನ್ನು ಒದಗಿಸ್ತಾರೆ. ಸುನಿಲ್ ಕುಮಾರ್ ಅವರು ಮಾತಾಡ್ತಾರೆ. ನಮ್ಮ ಪ್ರತಿಯೊಂದಕ್ಕೂ ನಮ್ಮ ಹಿರಿಯ ನಾಯಕರಿಗೆ ನಾನು ಹೇಳ್ತಾನೆ ಇದ್ದೆ. ಅವ್ರು ಹೇಳ್ತಿದ್ರು, ನೀವು ಅದನ್ನ ಬಲವಾಗಿ ವಿರೋಧಿಸಬೇಕು ಅನ್ನೋ ಮಾತನ್ನು ಹೇಳಿದ್ರು. ನೀವು ಮೊನ್ನೆ, ನಾನು ಕೆಲವು ಉದಾಹರಣೆ ಕೊಡ್ತೇನೆ ನಿಮಗೆ. ಮೊನ್ನೆ ಕಡಲ ಪರ್ಬ ಅಂತ ಹೇಳಿ ಸುಮಾರು 2 ಲಕ್ಷ ಜನ ಅದನ್ನು ವೀಕ್ಷಣೆ ಮಾಡಿದ್ದಾರೆ. ಅಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮಶತಮಾನೋತ್ಸವ ಮಾಡಬೇಕು ಅಂತ ಹೇಳಿ ನಮಗೆ ರಾಜ್ಯದ ಸೂಚನೆ ಬಂತು. ನಾವೆಲ್ಲ ನಮ್ಮ ವಿರೋಧ ಪಕ್ಷ ನಾಯಕರು, ಮೇಲ್ಮನೆ ವಿರೋಧ ಪಕ್ಷ ನಾಯಕರು, ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲರೂ ಬರ್ತಾರೆ. ಸುನೀಲ್ ಕುಮಾರ್ ಎಲ್ಲ ನಮ್ಮ 2 ಜಿಲ್ಲೆಯ ಶಾಸಕರು ಬಂದಿದ್ದಾರೆ, 2 ಜಿಲ್ಲೆಯ ಸಂಸದರು ಬಂದಿದ್ದಾರೆ ಕೂಡ. ಅಲ್ಲಿ ಸಾಮಾನ್ಯ ಪಕ್ಷದ ಕಾರ್ಯಕ್ರಮದ ಬಾವುಟ ಹಾಕ್ತಕ್ಕಂಥ ಇವ್ರದ್ದು ಒತ್ತಡ ಪಟ್ಟಿ ಶುರುವಾಯ್ತು, ಬಾವುಟ ತೆಗಿಸ್ಬೇಕು ಅಂತ ಹೇಳಿ. ನಾನು ಯಾವುದೇ ಕಾರಣಕ್ಕೂ ತೆಗಿಸ್ಲಿಕ್ಕೆ ಆಗುದಿಲ್ಲ, ಬೇಕಾದ್ರೆ ರಕ್ತಪಾತ ಆಗುದಿಲ್ಲ ಅಂತ ಹೇಳಿದೆ ನಾನು. ಕೊನೆಗೆ ಅಲ್ಲಿ ಟೂರಿಸಂ ಇಲಾಖೆಯಿಂದ ನಮಗೆ ಫೋನ್ ಬರ್ತದೆ, ಇಲ್ಲ ಅದನ್ನ ಜಾಗ ಕ್ಯಾನ್ಸಲ್ ಮಾಡ್ಬೇಕಂತ ವಿನಯ್ ಕುಮಾರ್ ಸೊರಕೆ ಹೇಳ್ತಾ ಇದ್ದಾರೆ, ನಮಗೆ ತುಂಬಾ ಒತ್ತಡ ಇದೆ ಅಂತೇಳಿ.
ನಾನು ಹೇಳಿದೆ ಆಗುದಿಲ್ಲ, ಅದು ಎಲ್ರಿಗೂ ಸಾರ್ವಜನಿಕ ಸಭೆ ಸಮಾರಂಭ ನಡೀತಕ್ಕಂಥ ಜಾಗ, ಯಾವ ಮಟ್ಟಕ್ಕೂ ಆಗುದಿಲ್ಲ ಅಂತೇಳಿ ಹೇಳಿ, ಅಂದ್ರೆ ಒಂದು ವಾರದಲ್ಲಿ ಸಿಕ್ಕಾಪಟ್ಟೆ ಮಲಗಿ ಬಿಡಲಿಲ್ಲ. ಅಂದ್ರೆ ಅಧಿಕಾರಿಗಳ ಮೇಲೆ ಒತ್ತಡ ತರುವಂತದ್ದು, ತಂದು ಪ್ರತಿಯೊಂದು ಕೆಲಸಕ್ಕೆ ಭಂಗ ತರುವಂಥದ್ದು. ಮೊನ್ನೆ 1 ತಿಂಗಳಿಂದ ಅಂಜಾರಿನಲ್ಲಿ ಒಂದು ಕಾರ್ಮಿಕ ಭವನ ಆಗ್ತಿತ್ತು, 5 ಕೋಟಿ ರೂಪಾಯಿ ಅನುದಾನ. ನಾನು ಸಂತೋಷ್ ಲಾಡ್ ಅವರಿಗೆ ಹೋಗಿ ಕೇಳ್ತೇನೆ, ಕೇಳಿ ಈ ತರ ನೀವು ಗುದ್ದಲಿ ಪೂಜೆ ಬರಬೇಕು, ಒಳ್ಳೆ ಒಂದು ಅನುದಾನ ಕೊಟ್ಟಿದ್ದೀರಿ ನೀವು, ಅದು ಅವ್ರೇನು ಹೇಳಿದ್ರು, ಬೇಡ ನಾನು ಉದ್ಘಾಟನೆ ಬರ್ತೇನೆ, ಅದು ಗುದ್ದಲಿ ಪೂಜೆ ನೀವು ಮಾಡಿ ಅಂತೇಳಿ. KDP ಸಭೆಯಲ್ಲಿ ನಾನು ಸನ್ಮಾನ್ಯ ಮಂತ್ರಿಗಳ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರ ಗಮನಕ್ಕೆ ತರ್ತೇನೆ. ಅವ್ರು ಇಲ್ಲ ಅಣ್ಣ ನೀವು ಅದನ್ನು ಗುದ್ದಲಿ ಪೂಜೆ ಮಾಡಿ ಅಂತೇಳಿ. ಅಷ್ಟಕ್ಕೆ ಒಂದು 8-10 ಬ್ಯಾನರ್ ಎಲ್ಲ ಕಾಂಟ್ರಾಕ್ಟರ್ ಬೆಂಗಳೂರು ಮಾಡ್ತಾ ಇದ್ದಾರೆ, ಅವರ ಬ್ಯಾನರ್ ಎಲ್ಲ ಹಾಕಿದ್ದಾರೆ. ಮೊದಲನೇ ರಾತ್ರಿ ಮೇಡಮ್ ಫೋನ್ ಮಾಡ್ತಾರೆ, ಸೊರಕೆ ಅವರು ಸಿಕ್ಕಾಪಟ್ಟೆ ಒತ್ತಡ ಇದೆ, ಹಾಗಾಗಿ ಅದನ್ನು ಕ್ಯಾನ್ಸಲ್ ಮಾಡಿ ಅಂತ ಹೇಳಿದ್ರು. ನಾನು ಅಲ್ಲಿಗೆ ಸುಮ್ಮನೆ ಆಯ್ತು, ಜಿಲ್ಲಾ ಉಸ್ತುವಾರಿ ಸಚಿವರು ಅಂತ ಹೇಳಿ. ಅನಂತರದಲ್ಲಿ ಮೊನ್ನೆ 3 ಅಂಗನವಾಡಿ ಕೇಂದ್ರ ಉದ್ಘಾಟನೆ ಆಗ್ಬೇಕಾಗಿತ್ತು. ಮಕ್ಕಳು ಎಲ್ಲೂರಲ್ಲಿ ಮಕ್ಕಳು ಬಿಸಿಲಲ್ಲಿ ಕುತ್ಕೊಂಡು ಅಲ್ಲಿ ಇದು ಮಾಡ್ತಾರೆ. ಅಲ್ಲಿ ಮೊದಲನೇ ಅವರೇ ಹೇಳಿದ್ರು, ಶಾಸಕರ ಕಡೆ ಮಾಡಿಸಿದ್ರೆ ಅಧಿಕಾರಿಗಳು ಹೇಳಿದ್ದಾರೆ, ಇನ್ವಿಟೇಷನ್ ಪ್ರಿಂಟ್ ಆಗಿದೆ, ನನ್ನ ಮನೆ ಬಂದು ಹೇಳಿದ್ದಾರೆ. ಅಧಿಕಾರಿಗಳು ಹೇಳಿದ ಮೇಲೆ ಮೊದಲ ರಾತ್ರಿ ಅವರು ಅಧಿಕಾರಿಗೆ ಫೋನ್ ಮಾಡ್ತಾರೆ, ಮೇಡಮ್ ಹೇಳಿದ್ರು ಅದನ್ನ ಮುಂದೆ ಹಾಕ್ಬೇಕಂತ ಹೇಳಿ. ನಾನು ಕೊನೆ ಮೇಡಮ್ ಹೇಳ್ತೇನೆ, ಈ ತರ ಬಿಸಿಲಲ್ಲಿ ಮಕ್ಕಳು ಕುತ್ಕೊಳ್ತಾರೆ, ದಯವಿಟ್ಟು ಅದನ್ನ ಆ ಥರ ಮಾಡಬೇಡಿ, ನನಗೂ ಅವಮಾನ ಆಗ್ತದೆ, ತುಂಬಾ ಊರು ತುಂಬ ಬ್ಯಾನರ್ ಹಾಕಿದ್ದಾರೆ ಅಂತೇಳಿ. ಕೊನೆಗೆ ಅವ್ರು ಬರಲಿಲ್ಲ, ಇವತ್ತು ಆಗ್ಲಿಲ್ಲ. ಅನಂತರದಲ್ಲಿ ಕಮಲ ಮಾಡಬೇಕು ಅಂತೇಳಿ ಊರವರೆಲ್ಲ ಬರ್ತಾರೆ. ನನಗೆ ಕಮಲದ ABCD ಅಂತ ಗೊತ್ತಿಲ್ಲ, ಊರವರೆಲ್ಲ ಬರ್ತಾರೆ. ಬಂದಾಗ ನಾನು DC ಒಂದು ಮನವಿ ಮಾಡ್ತೀನಿ, ಊರಲ್ಲಿ ಒಂದು ಒತ್ತಾಸೆ ಇದೆ, ಅವರ ಆಶಯ ಇದೆ, ಹಾಗಾಗಿ ಈ ಕಟ್ಪಾಡಿ ಬಿಟ್ಟರೆ ಈ ಭಾಗದಲ್ಲಿ ಮತ್ತೆ ಕಂಬಳ ಇಲ್ಲ ಅನ್ನೋಂಥ ಮಾತನ್ನು ಹೇಳಿದಾಗ ಅಲ್ಲಿ ಅವರು 6 ತಿಂಗಳು ಪ್ರೊಸೆಸ್ ಇದ್ದು, 6 ತಿಂಗಳು ಪ್ರೊಸೆಸ್ ಅಲ್ಲಿ ವಿಲೇಜ್ ಅಕೌಂಟೆಂಟ್ ಹಿಡಿದು, ತಹಶೀಲ್ದಾರ್ ಹಿಡಿದು, AC ಹಿಡಿದು, DC ಹಿಡಿದು, DC ಅದನ್ನ RTC ನಮ್ಮ ಕಮಲ ಅಂತೇಳಿ ಮಾಡ್ತಾರೆ. ಆಮೇಲೆ ಒಂದು ಕಮಲ ಸಮಿತಿ ಅಂತ ಮಾಡಬೇಕು ಅಂತ ಹೇಳಿದಾಗ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಇದೆ ನಮ್ಮ ಹತ್ರ. ಕೋಆಪರೇಟಿವ್ ರಿಜಿಸ್ಟರ್ ಅವರು ಒಂದು ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಕೊಡ್ತಾರೆ. ಅಲ್ಲಿ ಕೋಟ ಶ್ರೀನಿವಾಸ ಪೂಜಾರಿ ಗೌರವಾಧ್ಯಕ್ಷರು, ಬಂಜಾರ ಪ್ರಕಾಶ್ ಶೆಟ್ಟರು ಗೌರವಾಧ್ಯಕ್ಷರು, ಹಾಗೆ ಶಿವಪ್ರಸಾದ್ ಹೆಗ್ಡೆ ಅವರು ಅಲ್ಲಿ ಇರ್ತಾರೆ. ಊರಿನ ಗಣ್ಯರು ಮಾನ್ಯರು ಶ್ರೀಕಾಂತ್ ಭಟ್ ಅಂತೇಳಿ ಅವರು ಇಲ್ಲಿ ಮಣಿಪಾಲದಲ್ಲಿದ್ದಾರೆ, ಅವ್ರನ್ನ ಅದಕ್ಕೆ ಸದಸ್ಯರನ್ನ ಮಾಡಿದ್ವಿ. ಹೀಗೆ ಎಲ್ಲರನ್ನ ಸೇರಿಸ್ಕೊಂಡು ಮೊನ್ನೆ ಕೂಡ ಹೇಳಿದ್ರೆ ಒಂದು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಕಾರ್ಯಕ್ರಮ ನಡೀಬೇಕು. ಕಮಲದ ಕಾನ್ಸೆಪ್ಟ್ ಆಗಿ ಪ್ರತಿಷ್ಠೆ ಮಾಡುವಾಗಿಲ್ಲ. ಕಾರ್ಕಳದ ಸುನಿಲ್ ಕುಮಾರ್ ಅವರು ಮುಂದೆ ಕೂತಿದ್ದಾರೆ. ಮೊದಲು ಗೋಪಾಲ್ ಭಂಡಾರಿ ಅವರು ಇದ್ದಾಗ ಅವರು ಅಧ್ಯಕ್ಷ ಆಗ್ತಿದ್ರು, ಈಗ ಸುನಿಲ್ ಕುಮಾರ್ ಅಧ್ಯಕ್ಷರಲ್ಲಿ ನಡೀತಾ ಇದೆ. ಅನಂತರದಲ್ಲಿ ಮೂಡುಬಿದಿರಿನಲ್ಲಿ ಮೊದಲು ಅಭಯ್ ಚಂದ್ರ ಜೈನ್ ಅವರು ಅಧ್ಯಕ್ಷರಾಗಿದ್ದರು, ಈಗ ಉಮಾನಾಥ್ ಕೋಟೆ ಅಧ್ಯಕ್ಷರು ನಡೀತಾ ಇದೆ. ಮೊನ್ನೆ ತೆಲಂಗಾಣದಲ್ಲಿ ಉಳ್ಳಾಲದಲ್ಲಿ UT ಖಾದರ್ ಅಧ್ಯಕ್ಷರಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲರೂ ಬಂದಿದ್ದಾರೆ. ಇದು ಒಂದು ವ್ಯವಸ್ಥೆ. ಹಾಗಾಗಿ ಪ್ರತಿಯೊಂದಕ್ಕೂ ನಾವು ಈಗ ನಮಗೆ ಬೇಸರ ಆಗಿರ್ತಕ್ಕಂಥದ್ದು, ಅಭಿವೃದ್ಧಿಗೆ ಬಂದ್ರು ಅನುದಾನ ಯಾವ ಮಂತ್ರಿಗಳದ್ದು ಹೋದ್ರು ಕೂಡ ಇಲ್ಲ, ಅಲ್ಲಿ ನಿಮ್ಗೆ ಏನೋ ಕೊಟ್ಟರೆ ಸರ್ಕಾರ ಬೇಜಾರು ಮಾಡ್ಕೊಳ್ತಾರೆ. ಈ ತರ ಚಿಲ್ಲರೆ ರಾಜಕಾರಣ ಮಾಡ್ತಕ್ಕಂಥ ಕೆಲಸ ಮಾಡ್ತಿದಾರೆ ಅವರು. ಮತ್ತೆ ಅವ್ರಿಗೆ ಕೊಡುವಾಗ ಕೂಡ ಇವರು ಏನು ಸುಳ್ಳು ಹೇಳಿದ್ದಾರೆ. ಅವರು ಕೊಡುವಾಗ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ, DC ಅವರು ಆರ್ಡರ್ ಮಾಡುವಾಗ ಅದು ಪ್ರಸ್ತಾವಿತ ಜಮೀನು ಸರ್ಕಾರಿ ಅನಾಧೀನ ಜಮೀನಾಗಿದ್ದು ಪರಂಬೋಕು, ಕುಮ್ಕಿ, ಗೋಮಾಳ, DC ಮನ್ನಾ ಜಮೀನಾಗಿರುವುದಿಲ್ಲ. ಪ್ರಸ್ತಾವಿತ ಜಮೀನಿನ ಬಗ್ಗೆ ಯಾವುದೇ ನ್ಯಾಯಾಲಯದಲ್ಲಿ ಪ್ರಕರಣಗಳು ದಾಖಲಾಗಿ ಕಂಡುಬರುವುದಿಲ್ಲ, CRZ ವ್ಯಾಪ್ತಿಯಲ್ಲಿ ಬರುವುದಿಲ್ಲ. ಪ್ರಸ್ತಾವಿತ ಜಮೀನಿಗೆ ಸಂಬಂಧಿಸಿದ ನಮ್ಮನ್ನೇ 50, 53, 57 ಕಲಂ 94C, 94CC ಅಡಿ ಅರ್ಜಿ ಸಲ್ಲಿಸಲು ಕಂಡುಬರುವುದಿಲ್ಲ. ಡೀಮ್ಡ್ ಫಾರೆಸ್ಟ್ ಪಟ್ಟಿಯಲ್ಲಿ ದಾಖಲು ಇರುವುದಿಲ್ಲ. ಯಾವುದೇ ರೀತಿಯ ಮರಮಟ್ಟುಗಳು ಇರುವುದಿಲ್ಲ. ಗ್ರಾಮದಲ್ಲಿ ಸಾರ್ವಜನಿಕ ಪ್ರಕರಣ ಹೊರಡಿಸಲು ನಿಗದಿತ ಅವಧಿಯಲ್ಲಿ ಯಾವುದೇ ಆಕ್ಷೇಪಣೆ ಸ್ವೀಕೃತವಾಗಿರುವುದಿಲ್ಲ. ಉಡುಪಿ ತಾಲೂಕು 80 ಬಡಗಬೇಟು ಗ್ರಾಮದ ಸರ್ವೆ ನಂಬರ್ 11/1 ರಲ್ಲಿ 6.3 ಎಕರೆ ಜಮೀನನ್ನು ಗ್ರಾಮೀಣ ಕ್ರೀಡೆಯಾದ ಕಮಲದ ಉದ್ದೇಶಕ್ಕೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹೆಸರಿನಲ್ಲಿ ಕಾಯ್ದಿರಿಸುವ ಬಗ್ಗೆ ಶಿಫಾರಸು ಮಾಡಿ ಪ್ರಸ್ತಾವನೆ ಸಹಾಯಕ ಕಮಿಷನರ್ ಗುಲಾಬರಿಗೆ ಸಲ್ಲಿಸುತ್ತಾರೆ. ಆದ್ದರಿಂದ ಇದು ಇಷ್ಟೆಲ್ಲ ಅವರು 6 ತಿಂಗಳವರೆಗೆ ಇದೆಲ್ಲ ಪರಿಶೀಲನೆ ಮಾಡಿ, ಇಷ್ಟೆಲ್ಲ ಅಧಿಕಾರಿಗಳು ಪರಿಶೀಲನೆ ಮಾಡಿ ಕೊನೆಗೆ ನಮಗೆ ಹ್ಯಾಂಡ್ ಓವರ್ ಮಾಡಿರ್ತಕ್ಕಂಥ. ಆಮೇಲೆ ಕಾನೂನುಬದ್ಧವಾಗಿ ಕಮಲ ಸಮಿತಿ ರಚನೆ ಆಗಿದೆ, ಅಲ್ಲಿ ಏನೋ ವೈಲೇಷನ್ ಆಗಿಲ್ಲ. ಶಾಸಕರು ಅಲ್ಲಿ ಅಧ್ಯಕ್ಷರಾಗಿರ್ತಾರೆ, ಆಮೇಲೆ ಊರಿನ ಗಣ್ಯರು ಮಾನ್ಯರು ಸೇರ್ಕೊಂಡು ಅದಾಗ್ತಾರೆ. ಮೊನ್ನೆ ಒಂದು 250 ಜನ ಇದ್ರು, ಎಲ್ಲ ಪಕ್ಷದವರು ಅಲ್ಲಿ ಇದ್ರು. ಕಾಂಗ್ರೆಸ್ನ ಮುಖಂಡರು ಬಂದಿದ್ರು, ಕಾಂಗ್ರೆಸ್ನ ಎಲ್ಲ ಮುಖಂಡರು ಅಲ್ಲಿದ್ರು. ವೇದಿಕೆ ಮೇಲೆ ನಾವು ಯಾವುದು ಇದು ಮಾಡಲಿಲ್ಲ. ಕಮಲ ನಡೆಯುವಂತ ಹಾಗೆ ನಿನ್ನೆ ನನ್ನ ಕ್ಷೇತ್ರದಲ್ಲಿ ಯರಮಾಳಲ್ಲಿ ಕಮಲ ಇತ್ತು, ಮೊನ್ನೆ ಅಡ್ವೇನಲ್ಲಿ ಕಮಲ ಇತ್ತು. ನಾನೇ ಫೋನ್ ಮಾಡಿ ಹೇಳಿದ್ದೀನಿ, ಮೇಡಮ್ DC ಮೇಡಮ್ಗೆ ಹೇಳಿದ್ದೀನಿ, ಇವರು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹೇಳಿದ್ದೀನಿ, ನಾನು ಕಮಲ ಉದ್ಘಾಟನೆ ಬರಬೇಕು ಮೇಡಮ್, ಖಂಡಿತ ನಾನೇ ಬರ್ತೇನೆ ಅಂತ ಹೇಳಿದ್ದೀನಿ. ಅನಂತರದಲ್ಲಿ
ಡಿ.ಕೆ. ಶಿವಕುಮಾರ್ ಮನೆಗೆ ನಾನು ಮೊನ್ನೆ ಹೋಗಿದ್ದೆ. ಹೋದಾಗ ಸರ್ ನನ್ನ ಆಸೆ ಇದೆ, ಏಪ್ರಿಲ್ 25 ಕಮಲ ನಡೀಬೇಕು ಅಂತ ಒಂದು ಆಸೆ ಇದೆ, ಹಾಗಾಗಿ ನೀವು ಆ ಕಾರ್ಯಕ್ರಮ ಬರಬೇಕು, ನಾನು ನೋಡ್ಬೇಕಪ್ಪ, ಖಂಡಿತ ಬರ್ತೀನಿ ಅಂತ ವಾಗ್ದಾನ ಮಾಡಿದೆ. ನಾವು ಎಲ್ಲಿ ಅದನ್ನ ಪಕ್ಷಪಾತ ಮಾಡಿದ್ವಿ? ಯಾರು ಎಲ್ಲಿ ನಾವು ಇದನ್ನು ಬಿಜೆಪಿ ಪಕ್ಷದ ಇದಂತ ಮಾಡಿದ್ವಿ ನಾವು? ಈಗ ಕಾಪು ಕ್ಷೇತ್ರದಲ್ಲಿ ಮತ್ತೆ ಏನ್ ಮಾಡ್ಲಿಕ್ಕೆ ಹೊರಟ್ರು ಈ ತರ ತೊಂದರೆ ಮಾಡ್ತಾರೆ. ಅದನ್ನ ನಮ್ಮ ಹಿರಿಯರಿಗೆಲ್ಲ ನಾನು ಹೇಳಿದ್ದೀನಿ. ಹಾಗಾಗಿ ತುಂಬಾ ನೋವಿನಿಂದ ನಾವೆಲ್ಲ ಯಾವುದೊಂದು ಆಶೆ ಇಟ್ಕೊಂಡು ಈ ರಾಜಕಾರಣಕ್ಕೆ ಬಂದಂತವ್ರು. ಈ ನಿಟ್ಟಿನಲ್ಲಿ ಇವತ್ತು ನಿನ್ನೆ ಏಕಾಏಕಿ ಬಂದು 144 ಸೆಕ್ಷನ್ ಹಾಕ್ತೀವಿ, ನಿಮ್ಮನ್ನ ಅರೆಸ್ಟ್ ಮಾಡ್ತೀವಿ, ನಿಮ್ಮಲ್ಲಿ ಸೆಕ್ಷನ್ ಹಾಕ್ತೀವಿ, ನಿನ್ನೆ 37 ಜನರ ಮತ್ತೆ ಇತರ ಅಂತೇಳಿ ಇದು ಮಾಡಿದ್ದಾರೆ. ಕಾನೂನಲ್ಲಿ ನಾವು ಹೆದರುವುದಿಲ್ಲ. ಆಮೇಲೆ ಕಾನೂನು ಪ್ರಕಾರ ಅದಕ್ಕೇನು ಯಾವ ರೀತಿ ಉತ್ತರ ಕೊಡ್ತೇವೆ ನಾವು. ಆದ್ರೆ ಎಷ್ಟು ದಿವಸ ಸಹಿಸ್ಕೊಂಡಿದ್ದೀನಲ್ಲ, ಯಾರ ಮುಂದೆ ಹೇಳ್ಬಿಟ್ಟಿದ್ನಲ್ಲ. ಒಂದೇ ಅನುದಾನ ಇಲ್ಲ. ಕರಾವಳಿ ಅಂದ್ರೆ ಒಂಥರ ಪಕ್ಷಭೇದ ಮಾಡ್ತಾರೆ, ಓಪನ್ ಆಗಿ ಹೇಳ್ತಾರೆ ನಿಮ್ಗೆ ಯಾಕ್ರಿ ಕೊಡಬೇಕು. 5 ಜನ ಅಲ್ಲಿ ಬಿಜೆಪಿ ಶಾಸಕರಿದ್ದಾರೆ. MP ಅವ್ರನ್ನ 2,65,000 ಓಟ್ ನೀವು ಸೋಲಿಸಿದ್ದೀರಿ ಅನ್ನೊಂದು ಮಾತನ್ನ ಅಲ್ಲಿ ಹೋದಾಗ ಅವರು ಮಂತ್ರಿಗಳು ಹೇಳ್ತಾರೆ ನಮಗೆ. ಮನತಾಯಿ ಧೋರಣೆ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಮುಂದಿನ ದಿನಗಳಲ್ಲಿ ಏನೇ ಆಗಲಿ ಖಂಡಿತ ಹೋರಾಟವನ್ನು ಮಾಡ್ತೀವಿ. ಏನಾದರೂ ಇದು ಮಾಡ್ಲಿಕ್ಕೆ ಹೋದ್ರೆ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲಿ ಬರ್ತಾರೋ ಅಲ್ಲಿ ಕಪ್ಪು ಬಾವುಟ ಪ್ರದರ್ಶನ ಮಾಡ್ತೀವಿ. ಇಷ್ಟವರೆಗೆ ನಾವು ಸಹಕಾರ ಕೊಟ್ಟಿದ್ವಿ 2.5 ವರ್ಷ. 5 ಜನ ಶಾಸಕರ ಪರವಾಗಿ ನಾನು ಮಾತಾಡ್ತಿದ್ದೀನಿ. ಈ ತೊಂದರೆಯನ್ನ ಇನ್ನು ಸಹಿಸಿಕೊಳ್ಳಕ್ಕೆ ಆಗುದಿಲ್ಲ. ಮತ್ತೆ ವಿನಯ್ ಕುಮಾರ್ ಸೋರಕೆ ಅವರು ಈ ಸಣ್ಣ ತಂದ ರಾಜಕೀಯವನ್ನು ಅವರು ಮನಸ್ಸು ಗೆಲ್ಲಿ. ಈಗ ನಾಳೆ ಅವ್ರು ಶಾಸಕ ಆದ್ರೆ ಅವರೇ ಅಧ್ಯಕ್ಷ ಆಗ್ತಾರೆ. ಇದಕ್ಕೆ ಅವ್ರು ಗೆದ್ದು ಬರಲಿ, ಮಾಡಲಿ. ಐ ಡೋಂಟ್ ಹ್ಯಾವ್ ಎನಿ ಅಬ್ಜೆಕ್ಷನ್. ಆದ್ರೆ ಈ ತರದ ಚಿಲ್ಲರೆ ರಾಜಕಾರಣ, ಸಣ್ಣತನ ರಾಜಕಾರಣ ಮಾತ್ರ ಯಾವುದೇ ಕಾರಣಕ್ಕೂ ಅದನ್ನು ಸಹಿಸಲಿಕ್ಕೆ ಆಗುದಿಲ್ಲ. ಮೇಡಮ್ ಅವರಿಗೆ ನಾನು ಒಂದು ಪೋಸ್ಟರ್ ಕಳಿಸ್ತೇನೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಪೋಸ್ಟರ್ ಕಳಿಸ್ತೇನೆ. ನನ್ನ ರೆಕಾರ್ಡ್ ಇದೆ, ಕಳಿಸಿದ್ದೇನೆ. ಕಳಿಸಿದ ಮೇಲೆ ಅವ್ರು ಏನ್ ಹೇಳ್ತಾರೆ, ಈ ಫೋಟೋ ಚೇಂಜ್ ಮಾಡಿ ಅಂತ ಇದು ಮಾಡ್ತಾರೆ. ನಾನು ಮತ್ತೊಂದು ಫೋಟೋ ಹಾಕಿ ಈಸ್ ಇಟ್ ಓಕೆ ಮೇಡಮ್ ಅಂತ ಹೇಳಿದಾಗ ಓಕೆ ಅನ್ನ ಅಂತ ಹೇಳಿ ಕಳಿಸಿರೋ ಮೆಸೇಜ್ ನಾನು ವಾಟ್ಸಪ್ ಅಲ್ಲಿ ತೋರಿಸ್ತೇನೆ. ನಾನು ಇದೆ ಎಲ್ರಿಗೆ ಗಮನಕ್ಕೆ ತಂದೆ ಮಾಡಿದ್ದೀನಿ. ಸೊರಕೆ ಅವ್ರ ಫೋಟೋ ಹಾಕಿದ್ದೀನಿ, ಗಪ್ಪೂರ್ ಅವ್ರ ಫೋಟೋ ಹಾಕಿದ್ದೀನಿ, ನಾರಾಯಣ್ ಪೂಜಾರಿ ಬಿಲ್ವ ನಾರಾಯಣ ಗುರು ವೇದಿಕೆ ಅವ್ರ ಫೋಟೋ ಹಾಕಿದ್ದೀನಿ, ಮಂಜುನಾಥ್ ಭಂಡಾರಿ ಅವ್ರ ಫೋಟೋ ಹಾಕಿದ್ದೀನಿ. ಮಂಜುನಾಥ್ ಪೂಜಾರಿ ಅವರು, ಮಂಜುನಾಥ್ ಭಂಡಾರಿ ಅವ್ರ ಫೋಟೋ ಹಾಕಿದ್ದೀನಿ. ನಾವು ಏನು ಪಕ್ಷಪಾತ ಮಾಡಲಿಲ್ಲ, ಮಾಡಲೂಬಾರ್ದು. ಕಂಬಳದ ಪಾಪ ಮಾಡಲೂಬಾರ್ದು. ಅವರು ನಮಗೆ ಗಡುಗುರ್ತು ಸರ್ವೇಯರ್ ಬಂದು, ಫಾರೆಸ್ಟ್ ಅವ್ರು ಬಂದು, ರೆವಿನ್ಯೂ ಅವ್ರು ಬಂದು, ಬೆಳಿಗ್ಗೆ ಅಲ್ಲಿ ADC ಸ್ಪಾಟಿ ಬಂದಿದ್ದಾರೆ, ಆಮೇಲೆ ACF ಅವ್ರು ಬಂದಿದ್ದಾರೆ. ಎಲ್ಲ ಬಂದು ಗಡಿ ಗುರ್ತು ಆ ಥರ ಮಾಡ್ಲಿಕ್ಕೆ ಬರುದಿಲ್ಲಲ್ಲ. ಗಡಿ ಗುರ್ತು ಮಾಡಿದ ಮೇಲೆನೆ ನೋಡಿ ಒಂದು ಹೇಳ್ತೇನೆ, ಅದು ನಿಮಿಷ ಕೃಷಿ ಮಾಡ್ಲಿ ಏನಾರ ಮಾಡ್ಲಿ ಸರ್, 6.5 ಮರ ಇಲ್ಲ. 6.5 ಎಕರೆ ಜಾಗ ನಮ್ಗೆ ಅಲ್ಲಿ ಅವ್ರು ಹ್ಯಾಂಡ್ ಓವರ್ ಮಾಡಿದ ಮೇಲೆ ಅದು ಯಾವುದಕ್ಕೆ, ಯಾವ ಪರ್ಪಸ್ ಯೂಸ್ ಮಾಡ್ಬೇಕು ನಾವು? ಇಲ್ಲ 6.5 ಎಕರೆ ಮಾತ್ರ, 6.5 ಎಕರೆ ನಾವು ಮುಟ್ಟಿರುವಂಥದ್ದು. ಅಲ್ಲಿ ನಮ್ಗೆ ಗಡಿ ಗುರುತು ಮಾಡಿ ಕೊಟ್ಟಿದ್ದಾರೆ ಸರ್ವೆ ಇಲಾಖೆಯವರು. ಎಲ್ಲ ಸುಳ್ಳು ಮಾಹಿತಿ ಕೊಡ್ತಾರೆ. ನೀವು ಬಂದು ನೋಡ್ಬೋದಲ್ಲ, ಅಗತ್ಯ ಇಲ್ಲ ನಮಗೆ. 6.5 ಎಕರೆ ಸಾಕು ನಮ್ಗೆ. ನೋಡಿ, ಕಮಲ ಸಮಿತಿ ಒಂದು ಹೇಳ್ತೇನೆ, ಎಲ್ಲೂ ಕಮಲ ಸಮಿತಿಗೆ ಹ್ಯಾಂಡ್ ಓವರ್ ಮಾಡೋದಿಲ್ಲ. ಕಮಲ ಸಮಿತಿ ಅಂತ ನಿರ್ವಹಣೆ ಮಾಡ್ತದೆ. ಆಮೇಲೆ ನಿಮ್ಗೆ ಒಂದು ಹೇಳ್ತೇನೆ, ಇಷ್ಟವರೆಗೆ ನಾವು 60 ಲಕ್ಷ ರೂಪಾಯಿ ನಾವು ಖರ್ಚು ಮಾಡಿದ್ವಿ. ಕಮಲ ಸಮಿತಿಗೆ ಯಾವ ಜಾಗವನ್ನು ಮಿಯಾರ್ ಕಮಲ ತಾಲೂಕ್ ಪಂಚಾಯಿತಿಯ ಹ್ಯಾಂಡ್ ಓವರ್ ಇರುವಂಥದ್ದು. ಮಿಯಾರ್ನಲ್ಲೊಂದು ಕಂಬಳ ಸಮಿತಿ ಇದೆ. ಆ ಜಾಗವನ್ನ ಕಂಬಳ ಸಮಿತಿ ಏನು ಕೊಟ್ಟಿಲ್ಲ. ಮಿಯಾರ್ನಲ್ಲಿರುವಂಥದ್ದು ತಾಲೂಕ್ ಪಂಚಾಯಿತಿಯಾದ ಜಾಗ. ಅಲ್ಲಿ ಇರುವಂತ ಬಿಲ್ಡಿಂಗ್ ಅನ್ನ ಬೇರೆ ಬೇರೆ ಸಂದರ್ಭಗಳಲ್ಲಿ ತಾಲೂಕ್ ಪಂಚಾಯತ್ ಬಳಸ್ಕೊಳ್ತಾರೆ. ವರ್ಷದ 2 ದಿನ 3 ದಿನ ನಾವು ಕಂಬಳಕ್ಕೆ ಬಳಸ್ಕೊಳ್ತೀವಿ, ಇತ್ಯಾದಿ ಮಾಡ್ತೀವಿ. ಆ ಕಂಬಳವನ್ನು ನಡೆಸೋದು ಕಂಬಳ ಸಮಿತಿ, ಜಾಗ ಸರ್ಕಾರದ ಹೆಸರಿನಲ್ಲೇ. ಇಲ್ಲೂ ಇರೋದೇನು ಅಂತ ಕೇಳಿದ್ರೆ, ಕಂಬಳದ ಉದ್ದೇಶಕ್ಕೆ ಯೂತ್ ಅಂಡ್ ಸರ್ವಿಸ್ ಕೊಡ್ಬೇಕು ಅಂತ ಹೇಳಿ ಜಾಗವನ್ನ DC ಅವರಿಗಾಗ್ಲೇ ರಿಸರ್ವ್ ಮಾಡಿದ್ದಾರೆ. ಜಾಗ ಸಮಿತಿ ಕೊಡಿ ನಾವೇನ್ ಕೇಳ್ತಾ ಇಲ್ಲಲ್ಲ. ನಮ್ ಡಿಮ್ಯಾಂಡ್ ಜಾಗ ಸಮಿತಿ ಕೊಡ್ಬೇಕು ಅಂತ ಅಲ್ವೇ ಇಲ್ಲ. ಕಂಬಳ ಸಮಿತಿ ಹೆಸರಲ್ಲ, ನಿಮ್ಗೆ ಯಾರೊಬ್ಬರು ನಡೆಸಬೇಕಲ್ಲ ಅದನ್ನ. ಈ ಹಿನ್ನೆಲೆಯಲ್ಲಿ ಕಂಬಳ ನಡಿಬಾರ್ದು, ಅದರ ಕೀರ್ತಿ ಸುರೇಶ್ ಶೆಟ್ಟಿ ಸಿಗಬಾರ್ದು ಅನ್ನುವಂತ ಉದ್ದೇಶದಿಂದ ಸರ್ಕಾರಿ ಅಧಿಕಾರಿಗಳನ್ನ ಬಳಕೆ ಮಾಡಿಕೊಂಡು ಒತ್ತಡಗಳನ್ನ ಹಾಕಿ, ಜಮೀನ್ ಕೊಡದಲ್ಲಿರುವಂತ ಒತ್ತಡ, ಫಾರೆಸ್ಟ್ ಅವ್ರ ಮುಖಾಂತರ ಕೇಸು, ಅನುದಾನ ಕೊಡ್ಲಿಕ್ಕೆ ಬಿಡುಗಡೆ ಮಾಡದಲ್ಲಿರುವಂತದ್ದು, ಇವೆಲ್ಲವನ್ನು ಕೂಡ ನಿರಂತರವಾಗಿ ಮಾಡ್ತಾ ಇದ್ದಾರೆ ಎನ್ನುವಂಥದ್ದು ಇವತ್ತು ಮೇಲ್ನೋಟ ಕಂಡು ಬಂದಿರುವಂತದ್ದು.
ಈ ಹಿನ್ನೆಲೆಯಲ್ಲಿ ನಾವು ಮತ್ತೊಮ್ಮೆ ಅದಕ್ಕೆ ಗುದ್ಲಿ ಪೂಜೆಯನ್ನು ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಈಗಾಗಲೇ ಅದಕ್ಕೆ ಒಂದ್ಸರಿ ಜಿಲ್ಲಾಧಿಕಾರಿಗಳ ಜೊತೆಗೆ ಉಸ್ತುವಾರಿ ಸಚಿವರ ಜೊತೆಗೆ ಗುರುಮೇ ಸುರೇಶ್ ಶೆಟ್ಟರು ಮಾತುಕತೆಯನ್ನು ಮಾಡಿಕೊಂಡೇ ಅದರ ಗುದ್ಲಿ ಪೂಜೆಯನ್ನು ನಾವೆಲ್ಲರೂ ಕೂಡ ಸೇರ್ ಮಾಡುವಂಥದ್ದು. ಈಗ ಮತ್ತೆ ಮಾಡುವಂಥದ್ದು ಸರಿಯಲ್ಲ. ಸರ್ಕಾರಕ್ಕೆ ಇಚ್ಛಾಶಕ್ತಿ ಇದ್ರೆ ಅದಕ್ಕೆ ಅನುದಾನ ಕೊಡ್ಲಿ, ಮುಂದುವರಿಸ್ಕೊಂಡು ಹೋಗ್ತಾರೆ. ಇಚ್ಛಾಶಕ್ತಿ ಇಲ್ಲ ಅಂದ್ರೆ ಅನುದಾನ ಕೊಡೋದು ಬೇಡ, ದಾನಿಗಳು ಮಾಡ್ಕೋತಾರೆ. ಅದನ್ನ ಬಿಟ್ಟು ಕಂಬಳ ನಡೀಲಿಕ್ಕೆ ಬೇಕಾದಂತ ಮಾಡ್ಲಿಕ್ಕೆ ಅಡೆತಡೆಗಳನ್ನು ಮಾಡುವಂಥದ್ದು, ಇನ್ನು ಮುಂದಿನ ದಿನಗಳಲ್ಲಿ ರೆವಿನ್ಯೂ ಇಲಾಖೆಗೆ ತೊಂದರೆ ಕೊಟ್ಟು ಜಾಗದ ಇನ್ನೇನೋ ಮರುಪರಿಶೀಲನೆ ಮಾಡಿ ಹಾಕುವಂಥದ್ದು ಒಳ್ಳೇದಲ್ಲ ಅಂತ ನಮ್ಗೆ ಅನಿಸ್ತಾ ಇದೆ. ಕಂಬಳದ ಉದ್ದೇಶಕ್ಕೋಸ್ಕರ ಅಂತ ರಿಸರ್ವ್ ಮಾಡಿದ್ರೆ RTC ಕೊಟ್ಟಿದ್ದಾರೆ. ಇನ್ನು ಉಳಿದ ಜಾಗ ಅದಕ್ಕೆ ಬೇಕು ಅಂತ ಮುಂದೆ ಅದರ ಭವಿಷ್ಯದಲ್ಲಿ ಗೊತ್ತಾದ್ರೆ ಮತ್ತೆ ದಾಖಲಾತಿ ತೆಗೆದುಕೊಂಡು ಯೂತ್ ಅಂಡ್ ಸರ್ವಿಸ್ಗೆ ಕೊಡ್ಲಿ, ಅವರು ಬೇಡ ಅಂತ ಹೇಳಿ ಯಾರು ಇದೆ ಸರ್ಕಾರಕ್ಕೆ ಬಹಳ ಸ್ಪಷ್ಟವಾಗಿ ಹೇಳಿದಾರಲ್ಲ. 23 ಉಡುಪಿ ತಾಲೂಕು, ಒಂದು ನಿಮಿಷ, ಈ ಉಡುಪಿ ತಾಲೂಕು 80 ಬಡಗಬೆಟ್ಟ ಗ್ರಾಮದ ಸರ್ವೆ ನಂಬರ್ 11/1ರಲ್ಲಿ 6.3 ಎಕರೆ ಜಮೀನನ್ನು ಗ್ರಾಮೀಣ ಕ್ರೀಡೆಯಾದ ಕಂಬಳದ ಉದ್ದೇಶಕ್ಕೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹೆಸರಿನಲ್ಲಿ ಕಾಯ್ದಿರಿಸುವುದಕ್ಕೆ ಶಿಫಾರಸನ್ನು ಮಾಡಿದ್ರಿ ಅಂತ ಹೇಳಿದ್ದಾರೆ. ಇನ್ನೇನು ಇದ್ರಲ್ಲಿ ಇನ್ನೇನಾಗಬೇಕಾಗಿದೆ? ಎಂಟ್ರಿ ಮಾಡಾಗಿದ್ದಾರೆ. ಇಲ್ಲಿ ಏನು ಅಂತಂದ್ರೆ ಇದು ಕಂಬಳ ಒಂದು ನೆಪ ಮಾತ್ರ. ನಮ್ಮ ಎಲ್ಲ ಜಿಲ್ಲಾ ಶಾಸಕರ ಅನುಭವ ಏನು ಅಂತ ಕೇಳಿದ್ರೆ, ಕಂಬಳ ಒಂದು ನೆಪ. ಒಟ್ಟು ಶಾಸಕರುಗಳು ಮಾಡುವಂತ ಅಭಿವೃದ್ಧಿಯ ಚಟುವಟಿಕೆ, ಜನಪರವಾದಂತ ಚಟುವಟಿಕೆ, ಜನಮನ್ನಣೆಗೆ ಪಾತ್ರ ಆಗುವಂತ ಯಾವುದೇ ಚಟುವಟಿಕೆಯನ್ನ ಪರಾಜಿತ ಅಭ್ಯರ್ಥಿಗಳು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಈ ಕಾರಣಕ್ಕೆ ಆಡಳಿತ ಇದೆ, ಬಹುಮತ ಇದೆ ಎನ್ನುವ ಕಾರಣಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡಬಹುದು ಅಂತ ಹೊರಟಿದ್ದಾರೆ. ನಾನು ಸುಮ್ಮನೆ 2-3 ಪ್ರಶ್ನೆಗಳನ್ನ ಜಿಲ್ಲಾಡಳಿತ ಕೇಳ್ತೇನೆ ಅಥವಾ ಉಸ್ತುವಾರಿ ಸಚಿವರಿಗೆ ಕೇಳ್ತೇನೆ. ಇಷ್ಟು ದೊಡ್ಡ ಕಾಪು ಮಾರಿಗುಡಿ ನಿರ್ಮಾಣ ಆಯ್ತಲ್ಲ, ಸರ್ಕಾರ 1 ರೂಪಾಯಿ ದುಡ್ಡು ಕೊಟ್ಟಿದ್ಯಾ? ಎಲ್ಲರೂ ಬಂದಿದ್ದಾರೆ, ಎಲ್ಲ ಮಂತ್ರಿ ಮಹೋದಯರು ಎಲ್ಲರೂ ಬಂದಿದ್ದಾರೆ. ಸಾರ್ವಜನಿಕರ ದಾವಣಗೆರೆಯಿಂದ 80 ಕೋಟಿ ರೂಪಾಯಿಗಿಂತ ಮೇಲೆ ಖರ್ಚು ಮಾಡಿದ್ದಾರೆ. ಸರ್ಕಾರ 1 ರೂಪಾಯಿ ಕೊಟ್ಟಿದ್ಯಾ? ಇವ್ರು ಇಷ್ಟೆಲ್ಲ ಮಾತಾಡೋರು ಮಾರಿಗುಡಿ ದುಡ್ಡು ಕೊಡಿಸ್ಬೇಕಾಗಿತ್ತು. ಪರ್ಯಾಯ 2 ವರ್ಷಕ್ಕೊಮ್ಮೆ ನಡೆಯುವಂತ ಐತಿಹಾಸಿಕ ಪರ್ಯಾಯಕ್ಕೆ ಸರ್ಕಾರ ಎಲ್ಲಿ ಬಿಡುಗಡೆ ಮಾಡಿದೆ? ಎಲ್ಲ ಸರ್ಕಾರಗಳು ಕೂಡ ಪರ್ಯಾಯಕ್ಕೆ ದುಡ್ಡು ಕೊಡ್ತಾ ಇತ್ತು. ಪರ್ಯಾಯಕ್ಕೆ ದುಡ್ಡು ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ ನಮ್ಮ ಜಿಲ್ಲೆಯಲ್ಲಿ ಸಂಗ್ರಹ ಆಗಿರುವಂತ DMF ಫಂಡ್ ಹಣವನ್ನ ಬಳಕೆ ಮಾಡಬೇಕಾದಂತ ದುಸ್ಥಿತಿ ಮೊದಲೇ ಬಾರಿ ಪರ್ಯಾಯಕ್ಕೆ ಬಂದಿದೆ. ನಾವು ಒಪ್ಕೊಂಡ್ವಿ, ಆಯ್ತು DMF ಫಂಡ್ ಅನ್ನ ನಾವು ಶಾಸಕರುಗಳು ಒಪ್ಕೊಂಡ್ವಿ, ಆಯ್ತು ಪರ್ಯಾಯ ನಮ್ಮ ಜಿಲ್ಲೆದು ಉಡುಪಿ ನಗರಕ್ಕೆ ಅದನ್ನ ಬಳಸಿ ಅಂತ ನಾವು ಹೇಳಿದ್ವಿ. DMF ಫಂಡ್ ಎಲ್ಲ ಕಡೆಗಳಲ್ಲೂ ಬಳಕೆ ಆಗ್ಬೇಕಾಗಿತ್ತು, ನಾವು ಒಪ್ಕೊಂಡ್ವಿ. ಮಿಯಾರಿನ ಅರ್ಧ ಕಾರ್ಕಳ ತಾಲೂಕಿನ ಬಳಕೆ ಮಾಡುವಂತ ಮಿಯಾರು ದೇವಸ್ಥಾನ ಸುಮಾರು 15 ಕೋಟಿ ರೂಪಾಯಿ ವೆಚ್ಚದಲ್ಲಿ ದೇವಸ್ಥಾನ ಮರು ನಿರ್ಮಾಣ ಆಯ್ತು, ಬ್ರಹ್ಮಕಲಶ ಆಯ್ತು. ಸರ್ಕಾರ 1 ರೂಪಾಯಿ ದುಡ್ಡು ಬಿಡುಗಡೆ ಮಾಡಿಲ್ಲ. ಜಿಲ್ಲೆಯ ಯಾವುದೇ ಅಭಿವೃದ್ಧಿಗೆ ಸರ್ಕಾರ ದುಡ್ಡು ಬಿಡುಗಡೆ ಮಾಡಿದ್ರೆ, ಶಾಸಕರುಗಳು ಏನೋ ಗೋಗರದು ಯಾವ್ದೋ ಚಟುವಟಿಕೆಯನ್ನು ಮಾಡ್ತೀವಿ ಅಂತಂದಾಗ ಅದಕ್ಕೆ ಕಾನೂನಿನ ನೆಪ ಒಡ್ಡೋದು, ಪೊಲೀಸ್ ಅಧಿಕಾರಿಗಳನ್ನು ಬಿಡೋದು ಏನ್ ಅರ್ಥನೇ ಇಲ್ಲ. ಮತ್ತು 144 ಮಾಡುವಂತ ಹಿನ್ನೆಲೆ ಏನು? ಯಾರು ಪ್ರತಿಭಟನೆ ಮಾಡ್ಲಿಕ್ಕೆ ಯಾರು ಅರ್ಜಿ ಕೊಟ್ಟಿದ್ದಾರೆ DC-ಗೆ? ನಾವು ಹೋರಾಟ ಮಾಡ್ತೀವಿ, ಅಲ್ಲಿ ಶಂಕುಸ್ಥಾಪನೆ ಮಾಡಲ್ಲ ಅಂತೇಳಿ SP ಅವರಿಗೆ ಯಾರು ಲೆಟರ್ ಕೊಟ್ಟಿದ್ದಾರೆ? ಕೊಡ್ಲಿ, ಬಿಡುಗಡೆ ಮಾಡ್ಲಿ. 144 ಅಂತಂದಾಗ ಏನು ಬೆದರಿಕೆ ಅನ್ನೋದಿತ್ತ? ಎಲ್ಲಿ ಮೈಕ್ ಅನೌನ್ಸ್ಮೆಂಟ್ ಎಲ್ಲಿ ಮಾಡಿದ್ದಾರೆ? 144 ಅಂತ ಎಲ್ಲಿ ಅನೌನ್ಸ್ ಮಾಡಿದ್ದಾರೆ? ಬೆಳಿಗ್ಗೆ 10 ಗಂಟೆಗೆ ಕಾರ್ಯಕ್ರಮ ಮಾಡಬೇಕು ಅಂತ ಹೊರಟಾಗ 10 ಗಂಟೆಗೆ 144 ಇದೆ ಅಂತ ಜಾರಿ ಮಾಡೋದು ಸರಿನಾಗ್ರೆ? 2 ವರ್ಷದ ನಂತರ ನಮ್ದು ಸರ್ಕಾರ ಬರುತ್ತಲ್ಲ. ಇದ್ರೆ ಅಭಿವೃದ್ಧಿಯನ್ನ ವಿರೋಧ ಮಾಡಿಕೊಂಡು ಚಟುವಟಿಕೆಗಳನ್ನು ಮಾಡೋದು ಸರಿಯಲ್ಲ. ಹಾಗಾಗಿ ನಮ್ದು ಸ್ಪಷ್ಟವಾದ ನಿಲುವೇನೆಂದ್ರೆ, ಬೇರೆ ಎಲ್ಲಾ ಕಡೆಗಳಲ್ಲಿ ಕಂಬಳ ಹೆಂಗ್ ನಡೆದಿದ್ದು ಹಂಗೆ ನಿರಾಂತಕವಾಗಿ ಇಲ್ಲೂ ಕಂಬಳ ನಡಿಬೇಕು. ಸರ್ಕಾರಕ್ಕೆ ಇಚ್ಛೆ ಇದ್ರೆ ಅನುದಾನ ಬಿಡುಗಡೆ ಮಾಡಿ ಇದಕ್ಕೆ ಸಹಕಾರ ಕೊಡ್ಲಿ. ಸರ್ಕಾರ ಅನುದಾನ ಬೇಡ ಅಂತ ನಾವು ಹೇಳ್ತಿಲ್ಲ, ಬಿಡುಗಡೆ ಮಾಡಿ. ಸರ್ಕಾರ ಅನುದಾನ ಕೊಡೋದಿಲ್ಲ ಅಂತಂದ್ರೆ ಶಾಸಕರ ಸಮರ್ಥ ಇದೆ, ಕಂಬಳ ಸಮಿತಿ ಸಮರ್ಥ ಇದೆ, ಅದನ್ನ ಕಂಬಳವನ್ನು ನಿರ್ವಹಣೆ ಮಾಡ್ತಾರೆ. ಅದನ್ನ ಬಿಟ್ಟು ನೀವು ಕಂಬಳನೇ ಸರಿ ಇಲ್ಲ ಅಂತೇಳಿ ಇನ್ನೊಂದು ಗುದ್ಲಿ ಪೂಜೆ ಮಾಡುವಂಥದ್ದು ನಮ್ಮ ಜಿಲ್ಲೆ ಮಟ್ಟಿಗೆ ಆಗುದಿಲ್ಲ. ಮತ್ತೆ 2ನೇ ಗುದ್ಲಿ ಪೂಜೆ ಮಾಡೋದಕ್ಕೆ ಬಿಜೆಪಿ ಬಿಡೋದಿಲ್ಲ. ನಾವು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡ್ತೇವೆ. ಮತ್ತು ನಾವು ಎಲ್ಲ ಶಾಸಕರು ಅತ್ಯಂತ ಸಜ್ಜನಿಕೆಯಿಂದ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಗೌರವ ಕೊಟ್ಟು ಹೇಳ್ತಾ ಇದ್ವಿ. 2.5 ವರ್ಷದಿಂದ ನಾವು ನಿಮ್ ಜೊತೆ ಸಂಘರ್ಷ ಮಾಡಿಲ್ಲ. ಆದ್ರೆ ನೀವು ಸಂಘರ್ಷಕ್ಕೆ ಎಡೆ ಮಾಡಿಕೊಟ್ರೆ ನಾವು ತಯಾರಿದೆ. ಇಷ್ಟೊಂದು ಸ್ಪಷ್ಟ.